ಇನ್ ದ ಬಿಗಿನಿಂಗ್ ಇಟ್ಸ್ ನಾಟ್ ಡೇಂಜರಸ್. ನೀವೆಷ್ಟು ಡಿಲೇ ಮಾಡ್ತಾ ಹೋಗ್ತೀರೋ ಅಷ್ಟು ಡೇಂಜರಸ್ ಆಗ್ತಾವ. ಸರ್, ಒಬ್ಬ ಶುಗರ್ ಪೇಷಂಟ್ ಅಲ್ಲಿ ಶುಗರ್ ಬರ್ತಾ ಇದೆ ಅಂತ ಹೇಳಿದ್ರೆ ಏನೆಲ್ಲ ಗುಣಲಕ್ಷಣಗಳನ್ನ ನಾವು ನೋಡ್ಬೋದು? ಸುಮಾರು ಅದಕ್ಕೆ ಫ್ರೀಕ್ವೆಂಟ್ ಸ್ಟಾರ್ಟಿಂಗ್ ನೋಡ್ಬೇಕು ಅಂತಂದ್ರೆ ಒಂದು ಫ್ರೀಕ್ವೆಂಟ್ ಯುರಿನೇಷನ್, ಪದೇ ಪದೇ ಯೂರಿನ್ ಹೋಗ್ಬೇಕು ಅಂತ ಒಂದ್ ಅನ್ಸುತ್ತೆ. ಅತಿಯಾಗಿ ಸುಸ್ತಾಗಕ್ಕೆ ಶುರು ಆಗ್ಬಿಡುತ್ತೆ. ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಈಗೇನು ಮಾಡಕ್ಕಾಗಲ್ಲ ಕೆಲಸ ಅನ್ನೋ ತರ ಒಂದು ಸುಸ್ತಾಗ್ತಾ ಹೋಗ್ತದೆ. ಇನ್ನು ಶುಗರ್ ಮಟ್ಟ ಜಾಸ್ತಿ ಆಗಿದ್ರೆ ಏನಾದ್ರು ಗಾಯಗಳಾದ್ರೆ ಆ ಗಾಯಗಳು ಹೀಲ್ ಆಗಲ್ಲ. ಸೊ ಈ ರೀತಿ ಕೆಲವೊಂದು ಸರ್ವೇ ಸಾಮಾನ್ಯ. ಕೆಲವೊಬ್ಬರಿಗೆ ಇನ್ನೂ ಜಾಸ್ತಿ ಆದಾಗ ನಮ್ನೆಸ್, ಸೂಕ್ಷ್ಮತೆ ಕಾಯ್ಕೊಂಡಿರ್ತಾರೆ ಕಾಲಲ್ಲಿ, ಕೈಯಲ್ಲಿ, ಟಿಂಗ್ಲಿಂಗ್ ಸೆನ್ಸೇಷನ್, ಏನೋ ಕರೆಂಟ್ ಹೊಡೆದಂಗೆ ಒಂಥರ ಟಿಂಗ್ಲಿಂಗ್ ಸೆನ್ಸೇಷನ್ ಬರ್ತದೆ. ಈ ರೀತಿ ಸುಮಾರು ಸಿಂಟಮ್ಗಳು ನಾವು ನೋಡಬಹುದು ಸ್ಟಾರ್ಟಿಂಗ್. ಅಂದ್ರೆ ಎಷ್ಟು ದಿನ ಕಂಟಿನ್ಯೂ ಆದ್ರೆ ಅವರಿಗೆ ಇದೇ ರೀತಿಯಾಗಿ ನೆಗ್ಲೆಕ್ಟ್ ಮಾಡಿದ್ರೆ ಶುಗರ್ ಬರುತ್ತೆ ಅಂತ ಅನ್ಕೊಬಹುದು. ಕೆಲವೊಬ್ರು ಏನೋ ಕೆಲಸದ ಒತ್ತಡದಲ್ಲಿ ಹಿಂಗಾಗಿರ್ಬೋದು, ನಿದ್ದೆ ಇಲ್ದಲೆ ಹಿಂಗಾಗಿರ್ಬೋದು ಅಂತ ನೆಗ್ಲೆಕ್ಟ್ ಮಾಡಿದಾಗ ಅವರಿಗೆ ಶುಗರ್ ಬಂದಿದೆ ಅಥವಾ ಸಿಂಟಮ್ಸ್ ನನಗೆ ಕಾಣಿಸ್ತಾ ಇದೆ ಅಂತ ಐಡೆಂಟಿಫಿಕೇಶನ್ ಮಾಡ್ಕೊಂಡು ನಿಮ್ಮಂತವ್ರನ್ನ ಕನ್ಸಲ್ಟೇಷನ್ ಮಾಡೋದು ಹೇಗೆ? ಸಿಂಪಲ್. ಈಗ ಒಂದು ಯು ಕ್ಯಾನ್ ಟೇಕ್ ಅ ಚಾನ್ಸ್, ಬಂದಿದೆ ಇಲ್ವಾ ಅಂತ ಚಾನ್ಸ್ ತಗೊಂಡು ಕುತ್ಕೋಬಹುದು. ಇಲ್ಲ, ಸಿಂಪಲ್ ಆಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ. ತುಂಬಾ ₹150, ₹120 ಬ್ಲಡ್ ಟೆಸ್ಟ್ ಗೊತ್ತಾಗುತ್ತೆ. ಫಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸಿ, ನಿಮ್ಮ ಶುಗರ್ ಲೆವೆಲ್ ಏನಿದೆ ಗೊತ್ತಾಗುತ್ತೆ, ನಿಮ್ಮ HbA1c ಲೆವೆಲ್ ಎಷ್ಟಿದೆ ಗೊತ್ತಾಗುತ್ತೆ. HbA1c ಟೆಸ್ಟ್ ಅಲ್ಲಿ ನಿಮ್ಗೆ ಏನಾದ್ರು ಆಲ್ರೆಡಿ 6.5 ಕಿಂತ ಕ್ರಾಸ್ ಆಗಿದೆ ಅಂದ್ರೆ ಇವಾಗ ಕನ್ಫರ್ಮ್ ಡಯಾಬಿಟಿಕ್ ಆಗಿದ್ದೀರ ಅಂತ ಗೊತ್ತಾಗುತ್ತೆ. ಸಿಂಪಲ್ ಟೆಸ್ಟ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ತುಂಬಾ ಜನ ಶುಗರ್ ಬಂದಿದೆ ಅನ್ನೋ ಭಯ ಇದ್ಕೊಂಡು ಕೂಡ ಕಾನ್ಶಿಯಸ್ ಆಗಿ ನನ್ನ ಮನೆಯವರಿಗೆ ಗೊತ್ತಾಗ್ಬಾರ್ದು, ನಮ್ಮ ಮನೆಯವರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು, ಪರ್ಟಿಕ್ಯುಲರ್ಲಿ ಗಂಡು ಮಕ್ಕಳಲ್ಲಿ ಈ ಒಂದು ಪೂರ್ತಿ ಸಂಸಾರದ ಒಂದು ಏನು ರೆಸ್ಪಾನ್ಸಿಬಿಲಿಟಿ ಇರ್ತದಲ್ಲ, ಅವ್ರಿಗೆ ಗೊತ್ತಿರುತ್ತೆ ನನಗೆ ಡಯಾಬಿಟಿಸ್ ಬಂದಿದೆ ಅಂತ. ಬಟ್ ಮನೇಲಿ ಎಲ್ರಿಗೂ ಗೊತ್ತಾಗ್ಬಾರ್ದು, ಅದರಿಂದ ಒಂದು ರಾಂಗ್ ಇನ್ಫಾರ್ಮೇಶನ್ ಹೋಗುತ್ತೆ. ತುಂಬಾ ಜನ ಗಂಡು ಮಕ್ಕಳು ಬರೋದು ಒಂದು ದೊಡ್ಡ ಸಮಸ್ಯೆ. ಅವ್ರು ಯಾವತ್ತೂ ತಮ್ಮ ಒಂದು ಟೆಸ್ಟ್ ಅನ್ನು ಕನ್ಫರ್ಮ್ ಮಾಡ್ಕೊಳಕ್ ಹೋಗಲ್ಲ. ಮನೆ ಕೂಡ ಯಾರ ವ್ಯಕ್ತಿ ಮಾತಾಡ್ತಿರು, ನನ್ಗೆ ಗೊತ್ತಿದೆ, ನನಗೆಲ್ಲ ಸಿಂಟಮ್ಸ್ ಇದೆ ಅಂದ್ರು ಟೆಸ್ಟ್ ಮಾಡ್ಕೊಳಕ್ ನನಗೆ ಭಯ ಆಗ್ತದೆ. ನನಗೆ ಡಯಾಬಿಟಿಸ್ ಗೊತ್ತಾಗ್ಬಿಟ್ರೆ ನನಗೆ ಅದನ್ನ ಫೇಸ್ ಮಾಡಕ್ ಆಗಲ್ಲ, ಮತ್ತೆ ನನ್ನ ಫ್ಯಾಮಿಲಿಯವ್ರಿಗೆ ಹೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡಬಾರ್ದು. ಈಗ ತುಂಬಾ ಜನ ಗೊತ್ತಿದ್ದು ಕೂಡ ಇಗ್ನೋರ್ ಮಾಡ್ತಾರೆ. ಇಗ್ನೋರ್ ಮಾಡಿದಷ್ಟು ವೆರಿ ಡೇಂಜರಸ್. ಇದು ಸ್ಟಾರ್ಟಿಂಗ್ ಅಲ್ಲಿ 4-5 ಇಯರ್ಸ್ ಏನು ಅನ್ಸಲ್ಲ. ತುಂಬಾ ಜನರಿಗೆ ನೋಡ್ತೀವಿ ನಾವು, ಸ್ಟಾರ್ಟಿಂಗ್ 5 ಇಯರ್ಸ್ ನಾವ್ ಏನೇ ಹೇಳಿದ್ರು ಇಗ್ನೋರ್ ಮಾಡ್ತಾ ಬರ್ತಾರೆ. ಯಾವಾಗ ಈ 6 ಇಯರ್ಸ್ 7 ಇಯರ್ಸ್ ಆಗ್ತಾ ಹೋಗ್ತದಲ್ಲ, ಒಂದೊಂದಾಗಿ ಕಾಂಪ್ಲಿಕೇಶನ್ಗಳು, ಕಣ್ ಮಂಜಾಗಕ್ ಶುರು ಆಗ್ತದೆ, ಕಾಲ್ಗಳು ಬೆರಳುಗಳು ಕಳ್ಕೊಳಕ್ ಶುರು ಮಾಡ್ತಾರೆ. ಜನಗಳಿಗೆ ಜ್ವರ ಬಂದ್ರೆ ಇಮಿಡಿಯೇಟ್ ಆಗಿ ನನಗೇನು ಮಾಡಕ್ ಆಗ್ತಿಲ್ಲ ಅಂತ ನೆಕ್ಸ್ಟ್ ಡೇ ಹಾಸ್ಪಿಟಲ್ ಹೋಗ್ಬಿಡ್ತಾರೆ. ಬಟ್ ಡಯಾಬಿಟಿಸ್ ಹೆಂಗಿದೆ ಅಂದ್ರೆ, ಅದು ಡಯಾಬಿಟಿಸ್ ರೋಗ ನಿಮ್ಗೆ ಒಂದು 5-6 ವರ್ಷ ಟೈಮ್ ಕೊಡ್ತದೆ. ಆ 6 ವರ್ಷ ಟೈಮ್ ಅಲ್ಲಿ ನೀವೇನ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ಜನಗಳು ಏನ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡಿ 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 ಅದನ್ನ ಒಂದು ಕಾಂಪ್ಲೆಕ್ಸಿಟೀಸ್ ತಗೊಂಡು ಹೋಗ್ಬಿಡ್ತಾರೆ. ಕೆಲವೊಬ್ಬರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ, ರೈಟ್ ಸ್ಟ್ರೋಕ್ ಆಗ್ತದೆ. ಸುಮಾರು ಇಶ್ಯೂಗಳು ಅವ್ರಾಗ ಅವರೇ ಬರ್ಸ್ಕೊಂಡ್ ಬಿಡ್ತಾರೆ. ಯಾವಾಗ ಬಂದಿದೆ ಅಂತ ಗೊತ್ತಾಗುತ್ತೆ